ಸೊ ಎಲ್ಲಿಗೆ ಹೊಂಟೀವಿ ಏನಂತ ಹೇಳ್ತೀನಂತ. ಇವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಅದು ಮಾಡಿ ನಾನು ನಿಮ್ಗೆ ಸಿಗ್ತೀನಂತ. ಓಕೆ ಟಡಾನ್, ಎಸ್ ಗಾಯ್ಸ್, ಐ ಆಮ್ ರೆಡಿ. ಸೊ ಇದು ಜಸ್ಟ್ ಸಾರಿ ಇತ್ತು, ಡಿಸೈನ್ ಇತ್ತಿದು. ನಾವು ಮಮ್ಮಿ ಇದೆಲ್ಲ ಮಿರರ್ ವರ್ಕ್ ಎಲ್ಲ ನಾವು ಮಮ್ಮಿನೇ ಹಚ್ಚಾರ ನೋಡ್ರಿ, ಇದಷ್ಟೇ. ಸೊ ಗಾಯ್ಸ್ ರೀಚ್ ಅದೇವು ನೋಡ್ರಿ 8:20. ಸೊ ಗಾಯ್ಸ್ ಒಳಗೆ ಹಿಂಗದ ನೋಡ್ರಿ ರೆಸ್ಟೋರೆಂಟ್. ಸೊ ನಮ್ಮ ಚಿಕ್ಕನ್ ಹಸ್ಬೆಂಡ್ ನೋಡ್ರಿ, ಅವ್ರ ದುಬೈದಾಗ ಇರ್ತಾರೆ, ಅಬುದಾಬಿದಾಗ ಇರ್ತಾರೆ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾ. ಹೆಂಗಿದ್ರಿ ಗೈಸ್? ಎಲ್ಲರೂ ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಸೊ ಸಂಜೆ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನ. ಸೊ ಇವತ್ತು ಮಂಡೇ ಸೋಮವಾರ. ಸೊ ಅದ್ರದ್ದು ಬ್ಲಾಗ್ ಮಾಡತ್ತೀನ ಇವತ್ತು ಸಂಜೆಗೆ. ಒಂದು ಸ್ವಲ್ಪ ಸ್ಪೆಷಲೇ ಅದ, ಹೊರ ಹೊಂಟೀವಿ ಎಲ್ಲಿಗೆ ಏನು ಅಂತ ನಾನು ನೆಕ್ಸ್ಟ್ ಕಂಟಿನ್ಯೂ ಹೇಳ್ತೀನಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನೋಡತ್ತೀರಿ, ಸೊ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ನನ್ನ ವೀಡಿಯೋಸ್ ಫಸ್ಟ್ ಸ್ಟಾರ್ಟಿಂಗ್ಲಿಂದ ಎಂತಾನೆ ಯಾರೆಲ್ಲ ನೋಡತ್ತೀರಿ ನನ್ನ ವೀಡಿಯೋಸ್, ಥ್ಯಾಂಕ್ ಯು ಸೊ ಮಚ್. ಸೊ ಹಿಂಗೆ ವಿಡಿಯೋಸ್ ನೋಡಿರಿ. ಇವಾಗ ಜಸ್ಟ್ ಟ್ಯೂಷನ್ ತೊಗೊಂಡ್ಬಿಟ್ಟೆ, ಇನ್ನೊಂದು ಹುಡುಗ ಕುಂತಾನ. ಸೊ ಅವ್ರ ಪೇರೆಂಟ್ಸ್ ಆನ್ ದ ವೇ ಯಾರ ಹೊಂಟಾರ ನೋಡು. ಅಷ್ಟೇನು ಬಂದರೆ ಆವಾಜ್ ಹೊಂಟದ, ಹಾರ್ನ್ ಆವಾಜ್ ಹೊಂಟು ನೋಡಿ ಬಂದರೆ ನೋಡಿ. ಸೊ ಇವಾಗ ಜಸ್ಟ್ ಟ್ಯೂಷನ್ ತೊಗೊಂಡೆ, ಒಂದು ಸ್ವಲ್ಪ ಜಲ್ದಿನೇ ಬಿಟ್ಟೆ. 7:15 ಆಗ್ಲತ್ತದ, ಹೊರ ಹೋಗೋದಿತ್ತಲ್ಲ. ಸೊ ಆ್ಯಂಡ್ ಗೈಸ್ ಇಷ್ಟು ದಿನ ಒಟ್ಟ ಮಳೆ ಬಂದಾರ, ಹಳ್ಳು ಹೋಗ ಅಲ್ಲ ಮಳೆ ಹೊಂಟದ ಕೆಸರದ ಇರ್ತದೆ. ಸೊ ಅದಕ್ಕಂತ ಕೇಸಿಂದ ಜಲ್ದಿ ಬಿಟ್ಟಿನಿ, ಹೊರಗೆ ಹೋಗೋದದ ಅಂತ 7:15 ಆಗ್ಲತ್ತದ. ಸೊ ಡೈಲಿ 7:30 ಅಬೌವ್ ತೊಗೊತೀನಲ್ಲ ಟ್ಯೂಷನ್. ಸೊ ಅದ್ರಾಗ ಇವತ್ತು ನೋಡ್ರಿ ಮಳೆ ಭೀ ಹೊಂಟದ. ಒಂದು ಸ್ವಲ್ಪ ಭಾಳ ದಿನ ಆಗಿತ್ತು ಮಳೆ ಬರಲಾರ್ದು. ಸೊ ಭಾಳ ದಿನ ಆದಮೇಲೆ ಮಳೆ ಹೊಂಟದ. ಸೊ ಎಲ್ಲಿಗಾರ ಹೊರ ಹೋಗೋ ಟೈಮಿಗೆ ಮಳೆ ಬರ್ತದೆ ನಮಗೆ. ಅದ್ರ ಎಲ್ಲಿಗಾರ ಹೋಗೋದಿತ್ತು ಮಾರ್ಕೆಟ್ ಅಂತ, ಅಲ್ಲಿ ಇಲ್ಲಿ ಫಂಕ್ಷನ್ ಅಂತ, ಅದು ಇದು ಅಂತ ಶಾಪಿಂಗ್. ಸೊ ಅವಾಗೆ ಮಳೆ ಬರ್ತದೆ. ಸೊ ಎಲ್ಲಿಗೆ ಹೊಂಟೀವಿ ಏನಂತ ಹೇಳ್ತೀನಂತ. ಇವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಅದು ಮಾಡಿ ನಾನು ನಿಮ್ಗೆ ಸಿಗ್ತೀನಂತ. ಓಕೆ ಸೊ ಸ್ಟೇ ಟ್ಯೂನ್ಡ್. ಟಡಾನ್, ಎಸ್ ಗಾಯ್ಸ್, ಐ ಆಮ್ ರೆಡಿ. ನೋಡ್ರಿ ಹೆಂಗೆ ಕಾಣತ್ತೀನಿ. ಇದು ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಇದು ಹಾಕೊಂಡಿನಿ. ಹಿಂಗೆ ಚಳಿ ಅದ ಒಂದು ಸ್ವಲ್ಪ. ಸೊ ಇದು ಉಲನಿಂದ ಅದಲ್ಲ, ಸೊ ಇಟ್ ಕೀಪ್ಸ್ ವಾರ್ಮ್. ಸೊ ಚಲೋ ಗರಂ ಅನ್ನಿಸ್ತದ ಅಂತ. ಸೊ ಐ ವೋರ್ ದಿಸ್. ಓಕೆ ಸೊ ಇದ್ರ ಮೇಲೆ ಸ್ಯಾಂಡಲ್ ಏನು ಹಾಕೋಬೇಕು ನೋಡ್ತೀನಿ ಗೈಸ್, ಏನು ಹಾಕೋಬೇಕು ಅಂತ. ಸೊ ನಾರ್ಮಲ್ ಫ್ಲ್ಯಾಟ್ಸ್ ಹಾಕೋಲಿ, ಏನು ಹೀಲ್ಸ್ ಹಾಕೋಲಿ ಅಂತ ನೋಡ್ಲತ್ತೀನಿ. ವೈ ಬಿಕಾಸ್ ನೋಡ್ಲತ್ತೀರಿ ನೀವು ಒಂದ ವೇ ಲೈಕ್ ಎಲ್ಲ ಪೂರ್ತಿ ಕೆಸರು ಅನ್ಸತ್ತದ. ಬಟ್ ನಾವೇನು ನಡ್ಕೊಂಡು ಹೋಗೋದಿಲ್ಲ ಅಂದ್ರೆ ಭೀ ಲೆಟ್ಸ್ ಥಿಂಕ್ ಏನು ಹಾಕೋಬೇಕು ಏನಿಲ್ಲ ಅಂತ. ಸೊ ಹೆಂಗೆ ಅನ್ಸತ್ತೀನಿ. ಸೊ ಯೂಶ್ವಲಿ ಹೆಚ್ಚಿಗೆ ನಾನು ವ್ಲಾಗ್ದಾಗ ವೆಸ್ಟರ್ನ್ ಔಟ್ಫಿಟ್ ಮೇಲೆ ಬರಲ್ಲ. ರೇರ್ ವೆಸ್ಟರ್ನ್ ಔಟ್ಫಿಟ್ ಮೇಲೆ ನಾನು ವ್ಲಾಗ್ ಮಾಡೋದು. ಆ್ಯಕ್ಚುಲಿ ಹಾಕೊತೀನಿ. ಸೊ ಹೆಚ್ಚಿಗೆ ವ್ಲಾಗ್ಸ್ ಎಲ್ಲ ಅದು ಒಂದು ಸ್ವಲ್ಪ ಕಮ್ಮಿ ಹಾಕೊತೀನಿ ಅಂತಂದ್ರೆ ಎಲ್ಲಿಗಾರ ಹಿಂಗೆ ಹೊರಗೆ ಹೋದೆ ನನ್ನ ಫ್ರೆಂಡ್ಸ್ ಸಂಗಟ್, ಅದೇ ನಮ್ಮ ತಂಗಿ, ನಮ್ಮ ಕಲೀಗ್ಸ್, ನಮ್ಮ ಫ್ರೆಂಡ್ಸ್ ಸಂಗಟ್ ಎಲ್ಲರೇ ಹೋಗಿದ್ದೆ. ಲೈಕ್ ವಾಟರ್ ಪಾರ್ಕ್ ಆಗಲಿ, ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದೆ ವಾಟರ್ ಪಾರ್ಕ್ದಾಗ. ಇಲ್ಲಾಂತಂದ್ರೆ ಔಟಿಂಗ್ ಹೋದೆ ಲೈಕ್ ಪಿಕ್ನಿಕ್ ಆರ್ ಸಮಥಿಂಗ್ ಹಿಂಗೆಲ್ಲ. ಹಾಗೆ ನಮ್ಮ ಫ್ಯಾಮ್ಲಿ ಸಂಗಟ್ ಭೀ ಎಲ್ಲರೇ ಹೋದೆ ಅಂದರೆ ಅವಾಗಷ್ಟೇ ಹಾಕೊತೀನಿ, ಬೇರೆ ಹೋದಾಗ ಅಷ್ಟೇ. ಸೊ ನಾಟ್ ಹಿಯರ್. ಸೊ ಹಿಂಗೆ ಕಾಣಿಸ್ತದ. ಓಕೆ ಗೈಸ್, ಎಲ್ಲಿಗೆ ಹೋಗ್ಲತ್ತೀವಿ ಏನು ಅಂತಂದ್ರೆ, ಸೊ ಮೊನ್ನೆ ನಮ್ಮ ಚಿಕ್ಕನ್ ಬರ್ಡೇ ಇತ್ತು. ಸೊ ಅವರು ಅವತ್ತಿನ ದಿನಲಿಂತ ಹೇಳತ್ತಾರ ಹೊರಗೆ ಹೋಗಮ್ ಪಾರ್ಟಿ ಕೊಡ್ಲತ್ತಾರ ಅವರು. ಸೊ ಆ್ಯಕ್ಚುಲಿ ನಮಗೆ ಅವತ್ತಿನ ದಿನ ನಮ್ಮದು PTM ಇತ್ತು ಮೊನ್ನೆ 8ಗೆ. ಸೊ ಆಲ್ರೆಡಿ ನಾವು ಎಷ್ಟು ಡಿಸ್ಟರ್ಬೆನ್ಸ್ ನೋಡಿ. ಸೊ ಅವತ್ತಿನ ದಿನಾರೇ ನಮ್ಮದು PTM ಇತ್ತು, ಸ್ಕೂಲ್ PTM ಇತ್ತು. ಸೊ ಅದಕ್ಕಂತ ನಾವು ಹಾಗೆ ಹಸೋಗಿತ್ತಂತ ನಮ್ಮ ಫ್ರೆಂಡ್ಸ್ ಹಂಗಟ್ಟೆ ನಾವು ಹೊರಗೆ ಹೋಗಿ ಊಟ ಮಾಡಿದ್ವಿ. ಸೊ ಅದು ಸಂಜೆಗೆ ಅವತ್ತಿನ ದಿನವೇ ನಮ್ಮ ಚಿಕ್ಕನ್ ಬರ್ಡೇ ಭೀ ಇತ್ತಲ್ಲ. ಸೊ ಅದಕ್ಕೆ ಅವ್ರು ಭೀ ಹೇಳತ್ತಿದ್ರು ಸಂಜೆ ಹೊರಗೆ ಹೋಗಿ ಅದೇ ಡಿನ್ನರ್ ಅದು ಮಾಡಮಂತ. ಸೊ ಆಲ್ರೆಡಿ ನಾವು ಹೋಗಿದ್ದಕ್ಕೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿದ್ವಲ್ಲ. ಸೊ ಅದಕ್ಕಂತ ಹೋಗಿದ್ದಿಲ್ಲ. ನಿನ್ನೆ ಹೋಗ್ಬೇಕಂತ ಅಂದ್ಕೊಂಡೆವು, ನಿನ್ನೆ ಭೀ ಆಗಿಲ್ಲ. ಸೊ ಸಂಡೇ ಇತ್ತು, ನಿನ್ನೆಯರೇ ಆಗಲಿಲ್ಲ ನಮಗೆ. ಸೊ ಅದಕ್ಕಂತ ಕೇಸಿಂದ ಇವಾಗ ರೆಡಿ ಆಗಿವಿ. ಓಕೆ ಸೊ ಚಲೋ ಅದ ನೋಡ್ರಿ ಗೈಸ್. ಇದು ಫುಲ್ ಗರಂ ಅನ್ಸತ್ತದ ನನಗೆ ಇಂಥ ಮಳಿದೆ. ಇದಕ್ಕಂದ್ರೆ ಫಸ್ಟ್ಲಿ ಚಳಿಯೋದೆಲ್ಲ ಬಿಡ್ತದಲ್ಲ. ಸೊ ಅದಕ್ಕಂತ ನಾ ಇದು ಹಾಕೊಂಡೆ. ಸೊ ಇಂಥದ್ದು ಇನ್ನೊಂದು ಅದ ವೈಟ್ ಅದ. ಇದು ವೈಟ್ ಹಿಂಗೆ ಹಾಫ್ ಆ್ಯಂಡ್ ಫುಲ್ಲೇ ಅದ ಅದು ಭೀ. ಬಟ್ ನನಗೆ ಇದು ಚಲೋ ಅನಿಸ್ತು. ಸೊ ಇದು ಹಾಕೊಂಡೆ. ಸೊ ಅದಕ್ಕಂತ ಕೇಸಿ ನಾವು ಹೊರಗೆ ಡಿನ್ನರಿಗೆ ಹೊಂಟೀವಿ. ನಮ್ಮ ಚಿಕನ್ ಕಡೆಲಿಂತಿದ್ದು ಟ್ರೀಟ್. ಓಕೆ ಸೊ ಇನ್ನೂ ಪ್ಲ್ಯಾನ್ ಮಾಡಿ ಎಲ್ಲಿ ಹೋಗ್ಬೇಕು, ಯಾವ ಹೋಟೆಲ್ ಏನಂತ ಪ್ಲ್ಯಾನ್ ಮಾಡತ್ತಾರ. ಸೊ ಹಂಗೆ ನಮ್ಮ ಯಾತ್ರಿ ಬುಕ್ ಭೀ ಮಾಡ್ಲತ್ತಾರ. ಸೊ ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ
ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಗೈಸ್. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಹಾಗೆ ನನ್ನ ವೀಡಿಯೋಸ್ ನೋಡಿರಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾಕೆ ನಮ್ಮ ತಂಗಿ ಗುರಾಯಿಸ್ಲತ್ತಾಳ ಅಲ್ಲಿಂದ ನಂಗೆ ಗೊತ್ತಾಗಲ್ಲ ಇದು. ಯಾಕೆ ಗುರಾಯಿಸ್ಲತ್ತಿದ್ದಿ ಮತ್ತು ನನ್ನ ಮೇಲೆ ಯಾಕೆ ಹೊಲತ್ತದ? ನಮ್ಮ ಮಮ್ಮಿ ಬಂದರು ನೋಡ್ರಿ, ಬಾ ಅಮ್ಮ. ಸೊ ನಮ್ಮ ಮಮ್ಮಿ ಇದು ಸಾರಿ ಹಾಕೊಂಡಾರ ರಾಯಲ್ ಬ್ಲೂ. ಸೊ ಇದು ಏನಂತಾರಪ್ಪ, ಇದೆಲ್ಲ ಕುಂದನ್ ಇವೆಲ್ಲ ಮಿರರ್ ವರ್ಕ್ ಅದೆಲ್ಲ ನಮ್ಮ ಮಮ್ಮಿನೇ ಹಚ್ಚಾರ ನೋಡ್ರಿ ಮನ್ಯಾಗ. ಸೊ ಇದು ಜಸ್ಟ್ ಸಾರಿ ಇತ್ತು, ಡಿಸೈನ್ ಇತ್ತಿದು. ನಮ್ಮ ಮಮ್ಮಿ ಇದೆಲ್ಲ ಮಿರರ್ ವರ್ಕ್ ಎಲ್ಲ ನಮ್ಮ ಮಮ್ಮಿನೇ ಹಚ್ಚಾರ ನೋಡ್ರಿ. ಇದೆಷ್ಟೆಲ್ಲ ಫುಲ್ ಸಾರಿ ಕಂಪ್ಲೀಟ್ ಸಾರಿ ಹಚ್ಚಾರವ್ರು. ಎಲ್ಲೆಲ್ಲಿ ಫ್ಲವರ್ಸ್ ಅವೆಲ್ಲ ಅದಾವಲ್ಲ ಅಲ್ಲಿ ಮಿರರ್ ವರ್ಕ್ ಮಾಡ್ಯಾರವ್ರು ಈ ಥರ. ಅಂದರೆ ಮಿರರ್ ಕುಂದನ್ ಹಚ್ಚಾರವ್ರು. ಸಿ, ಸೊ ಅದು ಬಿ ರೌಂಡ್ ಶೇಪ್, ರೆಕ್ಟ್ಯಾಂಗಲ್ ಶೇಪ್ ಈ ಥರ ಇದೆ ತೊಗೊಂಡು ಹಚ್ಚಾರವ್ರು. ಇದು ಏನಂತ ನಮ್ಮ ಮಮ್ಮಿ ನನ್ನ ಸಲಕ್ಕೆ ತೊಗೊಂಡಿದ್ರೆ ಇದ್ರ ಮೇಲೆ ನಾನು ಫೋಟೋಶೂಟ್ ಭೀ ಮಾಡೀನಿ. ಸೊ ನಾ ಫೋಟೋಶೂಟ್ ಮಾಡಿ ಆದ್ಮೇಲೆ ನನ್ನ ತಂಗಿ ಹಾಕೊಂಡು ಈಗ ನಮ್ಮ ಮಮ್ಮಿ ಇದು ನೋಡ್ರಿ. ಈಗ ಪಲ್ಲುವರೇ ಏನು ಕೇಳ್ತೀರಿ ಈಗ. ಸೊ ರಾತ್ರಿ ಟೈಮ್ ಮಸ್ತ್ ಕಾಣ್ತದೆ ನೋಡ್ರಿ. ಏನಾರು ಪಾರ್ಟಿ ವೇರ್, ಏನಾರು ಫಂಕ್ಷನ್ ಅದು ಇತ್ತು. ಸೊ ಕಾಲೇಜ್ ಸೊ ಕಾಲೇಜ್ ಫಂಕ್ಷನ್ ಏನಾರ ವೆಲ್ಕಮ್ ಪಾರ್ಟಿ ಹಂಗೆ ಹಿಂಗೆ ಫೇರ್ವೆಲ್ ಇತ್ತು, ಮಸ್ತ್ ಕಾಣಿಸ್ತದೆ. ಸೊ ನೋಡ್ರಿ ಈಗ ಎಷ್ಟು ಮಸ್ತ್ ಹಚ್ಚ ನಮ್ಮ ಮಮ್ಮಿ. ಸೊ ಭಾರಿ ಅದರಿ ಇದು ಡಿಸೈನ್. ಯಾವಾಗ ತೊಗೊಂಡಿದ್ದು ಮಮ್ಮಿ? ಇದು ಎಷ್ಟು ವರ್ಷ ಆಯ್ತು? ಏನಿಲ್ಲ ಅಂತಂದ್ರೆ 10. ಸೊ ಆಲ್ಮೋಸ್ಟ್ 10 years ಆಯಿತು ನೋಡ್ರಿ ಸ್ಯಾರಿ ತೊಗೊಂಡು. ಸ್ಕೂಲ್ದಾಗ ನಮ್ಮ ತಂಗಿ ಮೊನ್ನೆ ಲಾಸ್ಟ್ ವೀಕ್ ಫಂಕ್ಷನ್ ಐತ, ನಮ್ಮ ತಂಗಿ ಹಾಕೊಂಡಿದ್ರು. ನಮ್ಮ ಟೀಚರ್ಸ್ ಎಲ್ಲರೂ ಶಾಕ್ ಆಗಿರಿ ಸಾರಿ. ಸೊ ನಮ್ಮ ತಂಗಿಗೆ ಮಸ್ತ್ ಕಾಣತ್ತಿತ್ತು ಅಂತ. ಹಾಗೆ ಕಲರ್ ಭೀ ಚಲೋ ಅದ, ಡಿಸೈನ್ ಚಲೋ ಅದ, ಎಲ್ಲಿ ತೊಗೊಂಡಿರಿ ಅಂತ ಕೇಳತ್ತಿರು. ಇದೆಲ್ಲ ಹೆಂಗೆ ಮಚ್ಚಿರಿ? ನಾ ಅದೇ ಅಂದೆವು ನಾವು ಮಮ್ಮಿ ಹಚ್ಚರಿ ಇವೆಲ್ಲ ಅಂದ್ಮೇಲೆ ಶಾಕ್ ಆಗ್ಯಾರ ನಮ್ಮ ಕಲೀಗ್ಸ್. ಇನ್ನು ಇದು ಸೀರೆಗಳು ಹಚ್ಚಿಲ್ಬಿಟ್ಟು ಅದು ತೋರಿಸ್ಬೇಕು. ಎಸ್ ಗೈಸ್, ನಾವು ಸಾರಿಗೆಲ್ಲ ಡಿಸೈನ್ಸ್ ಆಗಲಿ ಏನೇ ಆಗಲಿ, ಹಿಂಗೆ ಕುಂದನ್ ಹಚ್ಚಲಿ, ವರ್ಕ್ ಮಾಡೋದಲ್ಲಿ, ಗೊಂಡೆ ಹಚ್ಚೋದು ಮತ್ತು ಫಾಲ್ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಮಮ್ಮಿನೇ ಮಾಡ್ತಾರೆ. ಅವ್ರಿಗೆ ಸ್ಕಿಲ್ಸ್ ಇವೆಲ್ಲ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್. ಅದಕ್ಕೆ ಸುಮ್ಮನೆ ಹೊರಗೆ ಕೊಡೋದು, ನಾವೇ ಹೆಂಗೋ ಸುಮ್ಮನೆ ಮನೆಗೆ ಇರ್ತೀನಲ್ಲ. ಸೊ ಅದಕ್ಕೆ ನಾವು ಮಮ್ಮಿ ಏನು ಮಾಡ್ತಾರೆ, ಎಲ್ಲ ಹೊಸ ಹೊಸ ಐಡಿಯಾಸ್ ಇರ್ತಾವಲ್ಲ ಅವರು, ಅದೆಲ್ಲ ಫುಲ್ ಎಲ್ಲ ಈ ಥರ ಹಿಂಗೆ ಸ್ಯಾರೀಸಿಗೆಲ್ಲ ಅವ್ರು ಫುಲ್ಲೆಲ್ಲ ಇದು ಮಾಡಿಬಿಡ್ತಾರೆ ಡಿಸೈನ್. ಫುಲ್ ಅಟ್ರಾಕ್ಟ್ ಲುಕ್ ಕೊಡ್ತಾರೆ. ಸೀರೆ ಫಸ್ಟ್ ಸೀರೆ ಚಲೋ ಅಟ್ರಾಕ್ಟ್ ಇರ್ತಲ್ಲ, ಇನ್ನೂ ಇಷ್ಟು ಮಸ್ತ್ ಎಲ್ಲ ಡಿಸೈನ್ ಅದು ಮಾಡಿ ಇನ್ನೂ ಎಷ್ಟು ಅಟ್ರಾಕ್ಟಿವ್ ಅನಿಸ್ತದೆ. ಸೊ ಎಲ್ಲಿಗೆ ಹೊಂಟಿವಿ ಮಮ್ಮಿ ನಾವು ಚಿಕ್ಕ ಪಾರ್ಟಿ ಕೊಡ್ತಾಳ್ರಿ ಅವ್ರ ಬರ್ತಡೇದಾಗ ಪಾರ್ಟಿ ಕೊಡ್ತಾಳ್ರಿ ನಮ್ಮ ತಂಗಿ. ಅದಕ್ಕಂತೇಳಿ ಹೊರಗೆ ನಡ್ರಿ ಊಟಕ್ಕೆ ಅಂತಳ್ರಿ. ಅವ್ರು ಹೇಳತ್ತಿದ್ರು 2 ದಿನ ಅಲ್ಲಿಂದ ಹೇಳತ್ತಿದ್ರು, ನಮಗೆ ಆಗ್ಲತ್ತಿದ್ದಿಲ್ಲ. ಸೊ ಇವತ್ತು ಟ್ಯೂಷನ್ ಅದು ಇತ್ತಲ್ರಿ ಮಕ್ಕಳದು, ಅದ್ರ ಸಲಕ್ಕೆ ಅಂತೇಳಿ ಹೋಗೋದಾರಿಲ್ರಿ. ಇವಾಗ ಜಲ್ದಿ ಬಿಟ್ಟಾರ್ರಿ, ಅದಕ್ಕೆ ಹೊಂಟಿವ್ರಿ. ಇವ್ರ ಪಪ್ಪ ಇವತ್ತು ಊಟ ಮಾಡಲ್ರಿ, ಉಪವಾಸ ಸೋಮವಾರ ಮಧ್ಯಾಹ್ನ ಉಪವಾಸ ಬಿಟ್ರು. ಒಂದೇ ಟೈಮ್ ಊಟ ಮಾಡೋದಿರ್ತದಲ್ಲ, ಅದಕ್ಕೆ ಮುಗಿಸ್ತಾರೆ. ಓಕೆ, ಅಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಬಂದ್ರೆ ನೋಡ್ರಿ ನಮ್ಮ ಚಿಕ್ಕ. ಏನು ಚಿಕ್ಕ ಎಲ್ಕೊಳ್ಳತ್ತಿ ಟ್ರೀಟ್ ಪಾರ್ಟಿ? ನಮ್ಮ ಚಿಕ್ಕ ಬಿ ಫುಲ್ ಇವತ್ತು ವೆಸ್ಟರ್ನ್ ಆಗ್ಯಾರ ನೋಡ್ರಿ. ಜೀನ್ಸ್ ಆ್ಯಂಡ್ ದಿಸ್ ಶಾರ್ಟ್ ಟಾಪ್ ಕುರ್ತಿ ಚಲೋ ಕಾಣತ್ತದ. ಕಲರ್ ಸೂಟ್ ಆಗ್ಯದಲ್ಲ, ಚಲೋ ಅನ್ಸತ್ತದ. ಗ್ರೀನ್, ಲೈಟ್ ಗ್ರೀನ್. 1 ವರ್ಷ. ಸೊ ಹಿಂಗೆ ಅದ ನೋಡ್ರಿ ನಮ್ಮ ಮನೆಗೆ ಎಲ್ಲರೂ. ನಮ್ಮ ಚಿಕ್ಕ ಬಿ ಹಂಗೆ. ಸೊ ಯಾವಾಗ ತೊಗೊಂಡಿರ್ತೀವಿ 1-2 ವರ್ಷ ಆದ್ಮೇಲೆ ಅವಾಗ ಡ್ರೆಸ್ ಹಾಕೊಂತೀವಿ ನಾವು. ಚಲೋ ಅನ್ಸತ್ತದ. ಸೊ ಗಾಯ್ಸ್ ರೀಚ್ ಆದೇವು ನೋಡ್ರಿ 8:20 ಎಂಟ್ರೆನ್ಸ್. ಸೊ ಇದು ಲಾಸ್ಟ್ ಟೈಮ್ ನಾ ಮಾಡಿದ್ದೇವೆ ವ್ಲಾಗ್. ಸೊ ಗೈಸ್ ಫೈನಲಿ ವಿ ರೀಚ್ಡ್. ಸೊ ನಮ್ಮ ತಂಗಿ ಹೊಂಟಾಳ ಆನ್ ದ ವೇರ. ನಮ್ಮ ಪಾಪ ತಂದು ಬಿಡ್ಲತ್ತಾರ ಆಕಿಗೆ ಗಾಡಿ ಮೇಲೆ ಹೊಟ್ಟಾರ್ರಿ ಅವ್ರು ತಂದು. ಸೊ ನಾವು ಜಲ್ದಿ ಬಂದೆವು. ಹಾಗೆ ನಾವು ಮಮ್ಮಿ ಫಸ್ಟ್ ಟೈಮ್ ಅಂತಾರೆ, ನಾವಿದು 3rd ಟೈಮ್ ಅನ್ನಿಸ್ತದ. ಸೊ ಲಾಸ್ಟ್ ಟೈಮ್ ನಮ್ಮದು ಸ್ಕೂಲ್ ಸಕ್ಸಸ್ ಪಾರ್ಟಿ ಇತ್ತಲ್ಲ, ಅವಾಗ ಭೀ ಬಂದಿದ್ದೇವೆ, ಇಲ್ಲೇ ಬಂದಿದ್ದೇವೆ ನಾವು. ಮಿರರ್ ಸೆಲ್ಫಿ. ಇಲ್ಲಿ ಇವರಿಬ್ರು ತಾಯಿ ಮಗಳು ನೋಡ್ರಿ ಫೋಟೋಶೂಟ್ ನಡೆಸ್ಯಾರ. ಏನು ಮಾಡಕ್ಕೆ ಬಂದೀವಿ, ಏನು ಮಾಡತ್ತಾರ ನೋಡ್ರಿ. ಟೈಮ್ ಆಲ್ರೆಡಿ 9 ಮ್ಯಾಲ ಆಗ್ಯದ. ಫೋಟೋಶೂಟ್ ನಡೆಸ್ಯಾರ ಇವರು. ನಡಿಲ್ಲ, ಇದು ಹೇಳಿದಿ, ಇದು ಮೊದಲು ಬಂದಿದ್ದೇವಂತ ಹೇಳಿದೀವಿ. ಹಾಂ, ನಮ್ಮ ಸ್ಕೂಲಿನ ಸಕ್ಸಸ್ ಪಾರ್ಟಿಗೆ ಬಂದಿದ್ದೇವಲ್ಲ ಇಲ್ಲೇ. ಮಾಡೇವ ಮಾಡ ಸಾಂಗ್.
ನನ್ನ ಫೋಟೋಶೂಟ್ ಮುಗೀತು. ಇವಾಗ ನಮ್ಮಮ್ಮಿ ನಮ್ಮ ಚಿಕನ್ ಫೋಟೋಶೂಟ್ ನಡೆದವು ನೋಡ್ರಿ. ಅಕ್ಕ ತಂಗಿ ಫೋಟೋಶೂಟ್ ನಡೆದವು ಇವಾಗ. ಮೋಟು ಪತ್ಲು ನನ್ನ ಒಮ್ಮೆ ಮುಗೀತು, ನಮ್ಮ ಚಿಕನ್ ಸಂಗಟ ಮುಗೀತು. ಈಗ ತಂಗಿ ಸಂಗಟಿ ಇವರೇ ಬರ್ತೀವಿ, ಜೂನಿಯರ್ ಆ್ಯಂಡ್ ಸೀನಿಯರ್ ಆ್ಯಂಡ್ ಜೂನಿಯರ್. ಸೊ ಗಾಯ್ಸ್ ಒಳಗೆ ಹಿಂಗದ ನೋಡ್ರಿ ರೆಸ್ಟೋರೆಂಟ್. ಇಲ್ಲ ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ ಇಟ್ ಈಸ್. ನೋಡ್ರಿ ಎಷ್ಟು ಮಸ್ತ್ ಅದ. ಆಂಬಿಯನ್ಸ್ ಅಂತೂ ಸೂಪರ್ ಮಸ್ತ್ ಅಂದ್ರೆ ಮಸ್ತ್ ಅದ. ಸೊ ಕಲಬುರ್ಗಿ ಪೀಪಲ್ ಇನ್ನು ಯಾರೆಲ್ಲ ಬಂದಿಲ್ಲ ಬಂದು ವಿಸಿಟ್ ಮಾಡಿರಿ. N20 ಸೊ ಅಮ್ಮ ಹೇಳು ಹೆಂಗೆ ಅನ್ಸುತ್ತೋ ಇಲ್ಲಿ ಹೋಟೆಲ್? ಯಾವಾಗಲೂ ಓದಲೇ ಓದ್ತಿದ್ದೆವು. ಯಾಕಂದ್ರೆ ನಮ್ಮ ಮಕ್ಕಳು ಬಂದಿರಂತ್ರಿ, ಅದಕ್ಕೆ ಅವ್ರು ಚಿಕ್ಕ ಹೇಳಿದ್ರು, ಚಿಕ್ಕ ಬೇರೆ ಸೊ ಯಾವಾಗ ಭೀ ಅದ್ರ ರೂಟಿಗೆ ಹೋಗ್ತಿದ್ದೆ ಆ ಕಡೆ ಸೈಡ್. ಈ ಸಲ ಈ ಕಡೆ ರಾಮ ಮಂದಿರ ಸೈಡ್. ಸೊ ಹೆಂಗದ ಆಂಬಿಯನ್ಸ್ ಅದೆಲ್ಲ ಹೆಂಗದ ಹೋಟೆಲ್? ಇಲ್ಲ ಈ ಕಡೆಯಿಂದ ಎಲ್ಲ ಹೆಂಗದ ಅದೇ ಹೇಳತ್ತೀನಿ. ಹಾಂ ಅದೇ ಚಿಕ್ಕ ನೀ ಹೇಳು. ಫಸ್ಟ್ ಟೈಮ್ ಅವ್ರಿಬ್ರು ಅಗ್ರಿ ಮಾಡ್ಯಾರ ಇಂಥ ರೆಸ್ಟೋರೆಂಟ್. ಆಕ್ಚುಲಿ ಅವ್ರು ಟ್ರಸ್ಟ್ ಮಾಡಲ್ಲ ಇಂಥ ರೆಸ್ಟೋರೆಂಟ್ಗಳಿಗೆ. ಎಸ್. ಸೊ ನಮ್ಮ ಟೊಮ್ಯಾಟೊ ಸೂಪ್ ಬಂತು. ನಾವು ಮತ್ತು ನಾವು ಮಿಸ್ ಟೊಮ್ಯಾಟೊ ಸೂಪ್ ಆರ್ಡ್ರ್ ಮಾಡಿದ್ವಿ. ಸೊ ಹೆಂಗೂ ಕ್ಲೈಮೇಟ್ ವೆದರ್ ಭೀ ಒಂದು ಸ್ವಲ್ಪ ಕೋಲ್ಡ್ ಅದಲ್ಲ. ಸೊ ಇಂಥ ಟೈಮಿಗೆ ಟೊಮ್ಯಾಟೊ ಸೂಪ್ ಮಸ್ತ್ ಟೇಸ್ಟ್ ಕೊಡ್ತದ. ಹಾಂ, ಸೊ ಅದಕ್ಕಂತ ನಾ ಇದೇ ಆರ್ಡ್ರ್ ಮಾಡಿದೆ. ಸೊ ನೋಡ್ರಿ ಆ್ಯಕ್ಚುಲಿ ಇದು ಟೊಮ್ಯಾಟೊ ಕ್ರೀಮಿ ಟೊಮ್ಯಾಟೊ ಸೂಪ್ ಅದ. ನಂಗೆ ಇದು ಇಷ್ಟ. ಸೊ ಆ್ಯಂಡ್ ದೇ ಹ್ಯಾವ್ ಗಿವನ್ ದಿಸ್. ಸೊ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಸೊ ಇಟ್ ಟೇಸ್ಟ್ಸ್ ಗುಡ್. ನಂಗೆ ಮೊದಲೇ ಇಷ್ಟ ಬರಲ್ಲ, ಅದಕ್ಕೆ ಟೇಸ್ಟ್ ಮಾಡತ್ತೀನಿ. ಇದು ಹಾಕೊಂತೀನಿ ಎಷ್ಟು ಟೇಸ್ಟ್ ಬರ್ತದ. ಚಲೋ ಇರ್ತೈತಿ. ಆ್ಯಕ್ಚುಲಿ ನಮ್ಮ ತಂಗಿಗೆ ಸೂಪ್ ಇಷ್ಟನೇ ಬರೋದು ನೋಡಿ. ಬರೀ ಫ್ರೈಸಿನ ಕೊಡ್ರಿ ಬಕಾಸೋದ್ಗತ್ಲೆ ತಿಂತಾಳ. ಆ್ಯಕ್ಚುಲಿ ಅದು ಮಾಡಬೇಕೇ ಅಲ್ಲತ್ತೀನಿ. ನಮ್ಮ ಸೂಪರ್. ಅದೇ ನೀರು ಸೂಪ್ ತೊಗೊಂಡ್ಬಿಡು. ರೈಸ್ ಇದು ಕೆಚಪ್ ಇಂದ ನೋಡ್ರಿ ಎಷ್ಟು ಕ್ಯೂಟ್ ಅದ. ಸೊ ಸುಂದರದ ಓಪನ್ ಮಾಡಿ ಕ್ಯೂಟ್. ಹೆಂಗದಮ್ಮ ಟೊಮೆಟೊ ಸೂಪ್? ಚಿಕ್ಕ ಹೆಂಗದ ಟೇಸ್ಟ್? ಸುಂದ್ರಿ ಹೆಂಗದ? ಮಸ್ತ್. ಆ್ಯಕ್ಚುಲಿ ಒಂದು ಸ್ಪೂನ್ ತಿಂದ ಮಸ್ತ್ ಅಂತ. ಸೊ ಗೈಸ್ ಗೋಬಿ 65 ಬಂತು. ಹಾಂ ಸ್ವಲ್ಪ ಅಷ್ಟೇ ಅಪ್ಪ. ಹೀಗೆ ಸೂಪ್ ಕುಡ್ದಿನಲ್ಲ. ಓ ಸೊ ಗೈಸ್ ಲೆಟ್ಸ್ ಟೇಸ್ಟ್ ದಿಸ್. ಚಲೋ ಇರ್ತದ. ಬಂದಿನ ಮೊದಲು ಭೀ ಬಟ್ ಬ್ಲಾಗ್ ಅಷ್ಟು ಮಾಡಿಲ್ಲಲ್ಲ ನಾ. ಸೊ ಅದಕ್ಕೆ ಇಲ್ಲಿ ಭೀ ಮಾಡ್ಯಾಳ, ನಿಂಗೆ ಭೀ ಮಾಡ್ಯಾಳ. ಕ್ಯೂಟ್ ಕಾಣತ್ತದ. ಈ ವ್ಲಾಗರ್ಸ್ಗಳು ಬಂದಿದ್ದೀನಿ ನೋಡಪ್ಪ ಎಲ್ಲ ಭೀ ಕ್ರಿಸ್ಪ್ ಮಸ್ತ್ ಗುಡ್. ಬಟ್ ಕರಿಪತ್ತ ಮೆಣಸಿನ್ಕಾಯಿ ಮನಾರ ಸೊ ಗೈಸ್ ಚಲೋ ಆಯ್ತು ನೋಡ್ರಿ. ಗೋಬಿ ಮಂಚೂರಿ ಇಸ್ ಗುಡ್. ಗೈಸ್ ನಮ್ದು ಊಟ ಬಂತು. ನಾನ್ ಆ್ಯಂಡ್ ಇದು ಸಬ್ಜಿ ಯಾವ್ದು ಮಾಡ್ಯಾಳ ನಮ್ಮ ತಂಗಿ ಸುಂದ್ರಿ ಯಾವ್ದು ಮಾಡಿ? ಕಡಾಯಿ ಪನ್ನೀರ್ ಅಂತ. ಅದಕ್ಕೆ ಕಡಾಯಿದಾಗ ತಂದ್ರೇನು? ಹಾಂ ಚಿಕ್ಕ ಅದೇ ಹೇಳತ್ತೀನಿ. ದಟ್ಸ್ ವಾಟ್ ಸಾಫ್ಟ್ ಪನ್ನೀರ್.
ಯಾಕವ ನಾಲ್ಕರದ ಮೊದಲು ಅಲ್ಲೂ ಹೊಲತ್ತು ರೈಸ್ ಗೈಸ್ ಬೌಲ್ ನೋಡ್ರಿ ಎಷ್ಟು ಚಲೋ ಅದು. ಥೋಡಾ ಸಾ ಹಿ. ಯಾಕ ಟೇಸ್ಟ್ ನೋಡು ಹೆಂಗದು ಅಂತ. ಥ್ಯಾಂಕ್ ಯು ಗೈಸ್. ಊಟ ಆಯಿತು ನೋಡ್ರಿ, ಅಂತೂ ಇಂತ ಮುಗೀತು. ರೈಸ್ ಮಾಡಿದ್ದೆ ಆರ್ಡ್ರ್, ಕುಷ್ಕ ರೈಸ್ ಅದು ಆಗಿದ್ಮೇಲೆ ಊಟ ಮುಗೀತು. ಆಹಾ ಎಷ್ಟೆಲ್ಲ ಗರಂ ಅನ್ಸತ್ತು ನೋಡ್ರಿ. ಸೊ ಗೈಸ್ ಊಟ ಮುಗೀತು ನೋಡ್ರಿ. ಈಗ ಐಸ್ ಕ್ರೀಮ್ ಸಲಕ್ಕೆ ವೇಟ್ ಮಾಡತ್ತೀನಿ. ಐಸ್ ಕ್ರೀಮ್ ಆರ್ಡ್ರ್ ಮಾಡೀನಿ. ಸೊ ಅದು ಬೇರೆನೇ ಅದ, ಡಿಫ್ರೆಂಟ್ ಅದ. ಫಸ್ಟ್ ಟೈಮ್ ನಾ ಟ್ರೈ ಮಾಡತ್ತೀನಿ. ಸೊ ನೋಡಮ್ಮ ಹೆಂಗಿರ್ತದೆ ಟೇಸ್ಟ್. ಜಸ್ಟ್ ಒಂದು ಸ್ಕೂಪ್ ಟ್ರೈ ಮಾಡತ್ತೀನಿ ಅಷ್ಟೇ. ಸೊ ನೋಡಮ್ಮ ಹೆಂಗಿರ್ತದೆ ಟೇಸ್ಟ್, ಏನಿಲ್ಲ ಅಂತ. ಸೊ ಅದೇ ನಾರ್ಮಲ್ ಮ್ಯಾಂಗೋ, ಬ್ಲ್ಯಾಕ್ ಕರೆಂಟ್ ಅದೆಲ್ಲ ಟೇಸ್ಟ್ ಆಗ್ಯದ ಆಲ್ರೆಡಿ. ಸೊ ಲೆಟ್ಸ್ ಟ್ರೈ ಬೇರೆದು. ಅವ್ರು ನಿನ್ನ ಹಾಲತ್ ನೋಡಿ ತಲೆ ಬಡ್ಕೊಳತ್ತಾರ. ಹಿಂಗ್ಯಾಕೆ ಸೊ ಗೈಸ್ ನಮ್ದು ಇನ್ನ ಇಲ್ಲ. ಹಾಯ್ ಅಣ್ಣ. ಕಾಣ್ತದೆ ವ್ಲಾಗ್ ಲಾಗ್ ಮಾಡಿರೋದ್ರಾಗೆ. ಸೊ ನಮ್ಮ ಚಿಕ್ಕನ್ ಹಸ್ಬೆಂಡ್ ನೋಡ್ರಿ, ಅವ್ರ ದುಬೈದಾಗ ಇರ್ತಾರೆ, ಅಬುದಾಬಿದಾಗ ಇರ್ತಾರೆ. So let's make this week unforgettable together. So guys, note bill is 1360. ಸೊ ಗೈಸ್ ಬ್ಯಾಕ್ ಟು ಹೋಮ್. ಸೊ ಫುಡ್ಡರೇ ಮಸ್ತ್ ಟೇಸ್ಟ್ ಇತ್ತು. ಓಕೆ, ಸೊ ಅಲ್ಲಿಂದ ಎಲ್ಲರೂ ಚಲೋ ಟೇಕ್ ಕೇರ್ ಮಾಡಿದ್ರು, ಚಲೋ ಸರ್ವ್ ಮಾಡಿದ್ರು. ಸೊ ಇಟ್ ವಾಸ್ ಓವರ್ ಆಲ್ ಎವ್ರಿಥಿಂಗ್ ವಾಸ್ ಗುಡ್ ಗೈಸ್. ಸೊ ಇವಾಗ ಮನೆಗೆ ಹೊಂಟೀವಿ. ಸೊ ಊಟ ಅದು ಎಲ್ಲ ಆಯಿತು. ಟೈಮ್ ಬಿ ಆಲ್ಮೋಸ್ಟ್ ಈಗ 10:30 ಆಗಕ್ಕೆ ಹೊಂಟದ. ಸೊ ಹಂಗೆ ಆ್ಯಕ್ಚುಲಿ ಅದು ಹೋಟೆಲಿಂದ ಆ್ಯನಿವರ್ಸರಿ ಅದ ನೋಡ್ರಿ. ಸೊ ಅದ್ರದ್ದು ಕಾರ್ಡ್ ಕೊಟ್ಟಾರ, ಆ್ಯನಿವರ್ಸರಿ ಅದಲ್ಲ. ಸೊ ಅದಕ್ಕಂತ 10% ಆಫ್. ಬಟ್ ಫುಡ್ ಎಲ್ಲ ಚಲೋ ಇತ್ತು. ಓವರ್ ಆಲ್ ಟೇಸ್ಟ್ ವಾಸ್ ಗುಡ್. ಎಲ್ಲ ಚಲೋ ಇತ್ತು. ಲೈಕ್ ಸೂಪ್ ತೊಗೊಂಡ್ವಿ, ಮತ್ತು ಸ್ನ್ಯಾಕ್ಸ್ ಗೋಬಿ ಮಂಚೂರಿ ತೊಗೊಂಡ್ವಿ, ರೋಟಿ ರೈಸ್ ಎಲ್ಲ ಏನೇನು ತೊಗೊಂಡ್ವಲ್ಲ ಎಲ್ಲ ಚಲೋ ಇತ್ತು. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಫುಡ್ ಚಲೋ ಇತ್ತು. ಸೊ ಗೈಸ್ ಮನೆಗೆ ರೀಚ್ ಆದ್ವಿ ನೋಡ್ರಿ. ಸೊ ಲೇಟ್ ಆಯಿತು, 11:30 ಆಯಿತು. ಸೊ ಚಲೋ ಆಯ್ತು ನೋಡ್ರಿ ಇವತ್ತಿಂದ ಈವ್ನಿಂಗ್. ಸೊ ಹೊರಗೆ ಹೋದೆವು ಒಂದು ಸ್ವಲ್ಪ. ಸೊ ಹೆಂಗೋ ವೆದರ್ ಬಿ ಚಲೋ ಇತ್ತು, ಊಟ ಮಾಡಿದ್ವಿ, ಮಸ್ತಿತ್ತು. ಸೊ ಎಸ್, ಟೈಮ್ ವೆಲ್ ಸ್ಪೆಂಡ್. ಚಲೋ ಬಾಯ್, ಮುಂದಿನ ವ್ಲಾಗ್ದಾಗ ಸಿಗ್ತೀನಂತ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹಾಗೆ ಲೈಕ್ ಮಾಡಿರಿ, ವಿಡಿಯೋಸ್ ಲೈಕ್ ಮಾಡಿರಿ, ನೋಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಗುಡ್ ನೈಟ್, ಶುಭರಾತ್ರಿ.